ಬಾಗಿಲು ಕಿಟಕಿ ಒಡೆದು ಮನೆಕಳವು ಮಾಡಿದ್ದ ಆರೋಪಿಗಳಿಬ್ಬರನ್ನ ಬಂಧಿಸುವಲ್ಲಿ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಲಿಂಗಬೀರನಹಳ್ಳಿಯ ಡಿ ಗ್ರೂಪ್ ಲೇಔಟ್ ನಿವಾಸಿ ಕಳೆದ ಮಾರ್ಚ್ 20ರಂದು ಕುಟುಂಬ ಸಮೇತ ಕಾಶಿ ತೀರ್ಥಯಾತ್ರೆಗೆ ತೆರಳಿದ್ದರು. ಮಾರ್ಚ್ 28ರಂದು ಮನೆ ಕೆಲಸಗಾರರು ಮನೆ ಬಳಿ ಹೋದಾಗ ಕಿಟಕಿ ಬಾಗಿಲು ತೆರೆದುಕೊಂಡಿರುವುದು ಕಂಡುಬಂದಿದೆ. ಇದರಿಂದ ಗಾಬರಿಯಾದ ಕೆಲಸಗಾರರು ತಕ್ಷಣ ಕರೆ ಮಾಡಿ ಮನೆ ಮಾಲೀಕರಿಗೆ ವಿಷಯ ತಿಳಿಸಿದ್ದಾರೆ. ಅಂದು ರಾತ್ರಿಯೇ ಕುಟುಂಬದವರು ವಾಪಸ್ಸಾಗಿದ್ದು ಮನೆಯೊಳಗೆ ಹೋಗಿ ನೋಡಿದಾಗ ಬೀರುವಿನಲ್ಲಿಟ್ಟಿದ್ದ ಹಣ, ಆಭರಣಗಳು ಕಳುವಾಗಿರುವುದು ಗೊತ್ತಾಗಿದೆ. ಈ ಬಗ್ಗೆ ಸಂತ್ರಸ್ತ ಮನೆ ಮಾಲೀಕರು ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡುತ್ತಾರೆ. ಮನೆ ಕಳವು ಪ್ರಕರಣವನ್ನ ದಾಖಲಿಸಿಕೊಂಡ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಭಾಸ್ಕರ್ ಅವರು ಆರೋಪಿಗಳ ಬಂಧನಕ್ಕೆ ತಂಡವೊಂದನ್ನು ರಚಿಸಿ ತನಿಖೆಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಂಡ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ಚಿಕ್ಕಮಗಳೂರು ಜಿಲ್ಲಾ ಲಕ್ಕವಳ್ಳಿ ಪೊಲೀಸ್ ಠಾಣೆಯ ಪ್ರಕರಣವೊಂದರಲ್ಲಿ ಭಾಗಿಯಾಗಿ ಜಿಲ್ಲಾ ಕಾರಾಗೃಹದಲ್ಲಿದ್ದ ಇಬ್ಬರು ಆರೋಪಿಗಳನ್ನ ನ್ಯಾಯಾಲಯದ ಆದೇಶದ ಮೇರೆಗೆ ಬಾಡಿ ವಾರೆಂಟ್ ಪಡೆದು ಕರೆತಂದು ವಿಚಾರಣೆಗೆ ಒಳಪಡಿಸಿದಾಗ ಮನೆಗಳ್ಳತನ ಮಾಡಿರುವುದಾಗಿ ಬಾಯ್ಬಿಟ್ಟಿದ್ದಾರೆ. ಕಳುವು ಮಾಡಿದ್ದ ಚಿನ್ನ ಮತ್ತು ಬೆಳ್ಳಿ ವಸ್ತುಗಳನ್ನ ಮಂಗಳೂರಿನ ಜ್ಯುವೆಲ್ಲರಿ ಅಂಗಡಿಯೊಂದರಲ್ಲಿ ಮಾರಾಟ ಮಾಡಿದ್ದು ಅದರಿಂದ ಬಂದ ಸ್ವಲ್ಪ ಹಣವನ್ನ ವಾಸದ ಮನೆಯಲ್ಲಿ ಇಟ್ಟಿರುವುದಾಗಿ ತಿಳಿಸಿದ್ದಾರೆ. ಬಂಧಿತ ಆರೋಪಿಗಳು ನೀಡಿದ ಮಾಹಿತಿಯಂತೆ ಒಟ್ಟು 64 ಲಕ್ಷ ರೂಪಾಯಿ, 73,000 ರೂಪಾಯಿ ಮೌಲ್ಯದ 470 ಗ್ರಾಂ ಚಿನ್ನಾಭರಣ, 750 ಗ್ರಾಂ ಬೆಳ್ಳಿಯ ವಸ್ತುಗಳು ಹಾಗೂ ಆರೋಪಿಯ ಮನೆಯಿಂದ 1,43,000 ರೂಪಾಯಿ ನಗದು ಹಾಗೂ ಒಂದು ದ್ವಿಚಕ್ರ ವಾಹನವನ್ನ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬ್ಯಾಡರಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದಾಜು 64.73 lakhs ಗೋಲ್ಡ್, ಸಿಲ್ವರ್ ಮತ್ತು ಕ್ಯಾಶ್ ರಿಕವರಿ ಆಗಿದೆ. ಇದರಲ್ಲಿ ಕೂಡ ಇಬ್ಬರು ಆರೋಪಿಯವರು, ಅದರಲ್ಲಿ ಒಬ್ಬ ಆರೋಪಿ ಮೇಲೆ 40 ಕೇಸ್ ಇದೆ ಬೆಂಗಳೂರು ಸುತ್ತಮುತ್ತ ಮತ್ತು ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ. ಇಬ್ಬರು ಆರೋಪಿ ಕಡೆಯಿಂದ ಇದು ರಿಕವರಿ ಆಗಿದೆ 470 ಗ್ರಾಮ್ಸ್ ಗೋಲ್ಡ್, 750 ಗ್ರಾಮ್ಸ್ ಸಿಲ್ವರ್ ಮತ್ತು 1.43 lakh ಕ್ಯಾಶ್. ಈ ಕೇಸಲ್ಲಿ ಕೂಡ ಗೋಲ್ಡ್ ಮತ್ತು ಕ್ಯಾಶ್ ಇನ್ನೂ ರಿಕವರಿ ಬಾಕಿ ಇದೆ. ಮತ್ತೆ ಇನ್ನೂ ಒಬ್ಬ ಆರೋಪಿ ಅವ್ರು ಸಿಗಬೇಕು, ಒಬ್ಬ ಅಥವಾ ಇಬ್ಬರು, ಸದ್ಯಕ್ಕೆ ಒಬ್ಬಂದು ಹೆಸರು ಗೊತ್ತಾಗಿದೆ. ಸೊ ಬಹುಶಃ ಅವ್ರು ಸಿಕ್ಕಿದ ಮೇಲೆ ಇನ್ನೂ ಕ್ವಾಂಟಿಟಿ ರಿಕವರಿ ಆಗುತ್ತೆ. ಇನ್ನು ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರದ ವಾಯುವ್ಯ ವಿಭಾಗದ ಡಿಸಿಪಿ ನಾಗೇಶ್ ಡಿಎಲ್ ಐಪಿಎಸ್ ಅವರ ನಿರ್ದೇಶನದಂತೆ ಪೀಣ್ಯ ಉಪವಿಭಾಗದ ಎಸಿಪಿ ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಭಾಸ್ಕರ್ ಅವರ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಮನೆಗಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.